ಹಾಯ್ ಫ್ರೆಂಡ್ಸ್ ಈ ದಿನ ನಾವು ತೆಂಗಿನಕಾಯಿ ಚಿತ್ರಾನ್ನ ಮಾಡೋಣ. ಕೋಕೋನಟ್ ರೈಸು ನೋಡಿ, ಅದಕ್ಕೆ ಬೇಕಾದಂಥ ಪದಾರ್ಥಗಳಿಗೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ನೋಡಿ ಶೇಂಗಾ ಬೀಜ ಮತ್ತು ಕಡಲೆಬೇಳೆನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಶೇಂಗಾ ಬೀಜನ ಎತ್ತಿಟ್ಕೊಂಡಿದ್ದೀನಿ, ಕಡಲೆಬೇಳೆನೂ. ಇವಾಗ ಮತ್ತೆ ಅದೇ ಬಾಣಲಿಗೆ ಆಯಿಲ್ ಹಾಕಿ ಇವಾಗ ಅದಕ್ಕೆ ಒಗ್ಗರಣೆ ಸಾಸಿವೆ ಹಾಕ್ತಿದ್ದೀನಿ. ನೋಡಿ ಸಾಸಿವೆ, ಜೀರಿಗೆ, ಕಟ್ ಮಾಡಿಟ್ಟಿರೋ ಗ್ರೀನ್ ಚಿಲ್ಲಿನೂ ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರ ಜೊತೆಗೆ ಕಟ್ ಮಾಡಿಟ್ಟಿರೋ ಆನಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಈರುಳ್ಳಿನ ಇವೆಲ್ಲನೂ ಹಾಕಿ ಫ್ರೈ ಮಾಡೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನೋಡಿ ಕ್ಯಾಬೇಜ್ ಕಟ್ ಮಾಡಿದ್ದೀನಿ. ಮಕ್ಕಳಿಗೆಲ್ಲ ತುಂಬ ಹೆಲ್ತಿ ಫುಡ್ ಇದು. ಕ್ಯಾಬೇಜ್ ಹಾರ್ಟಿಗೆಲ್ಲ ಒಳ್ಳೆಯದು. ಮತ್ತು ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ತಾ ಇದ್ದೀನಿ. ಕ್ಯಾರೆಟು, ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಯಾವುದೇ ರೀತಿ ನಾನು ವೀಡಿಯೋ ಹಾಕಿದ್ರು ಕೂಡ ಫಸ್ಟ್ ಅದು ನಿಮಗೆ ಪಿಂಕ್ ಆಗುತ್ತೆ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ನಮ್ಮ ಸಾಲ್ಟ್ಗೆ ಎಷ್ಟು ಬೇಕು ಸಾಲ್ಟು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ಕೊಂಡು ಎಲ್ಲನೂ ಮತ್ತೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಮಕ್ಕಳಿಗೆ ವೆರೈಟಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ಮಕ್ಕಳು ತಿನ್ನಲ್ಲ. ಇವಾಗ ಈ ಚಿತ್ರಾನ್ನಕ್ಕೆ ಹೈಲೈಟೆ ತೆಂಗಿನ ತುರಿ. ನೋಡಿ, ನಾನು ಅರ್ಧ ಬೋಲು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿನ ತುರಿದು ಅದನ್ನು ತುರಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನೀವು ಕೂಡ ಈ ತೆಂಗಿನಕಾಯಿ ಚಿತ್ರಾನ್ನ ಮನೇಲಿ ಈಸಿಯಾಗಿ ಮಾಡ್ಕೊಳ್ಳಿ. ಇನ್ನು ಕಾಲು ಗಂಟೆಲೆಲ್ಲ ಮಾಡ್ಬೋದು ನಾವು. 10-15 ನಿಮಿಷದಲ್ಲಿ ಬೇಗ ಆಗುತ್ತೆ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಿ ಬೇರೆ. ಅದು ತುಂಬ ಹೆಲ್ತಿ ಫುಡ್ಡು. ತಿಂತಾಯಿದ್ರೆ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿರುತ್ತೆ. ನೀವು ಬೇಕಾದರೆ ಇದಕ್ಕೆ ತೆಂಗಿನ ತುರಿಗೇ ನೀವು ನಿಂಬೆಹಣ್ಣು ಹಾಕೋಬೋದು. ಇವಾಗ ನೀವು ನೋಡಿ ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ. ಟೇಸ್ಟಾಗಿ ಚೆನ್ನಾಗಿರಲಿ ಅಂತ ನೀವು, ನಾನಿಲ್ಲಿ ನಿಂಬೆಹಣ್ಣು ಹಾಕಿಲ್ಲ. ನಿಂಬು ಹಣ್ಣು ಹಾಕಿದ್ರೆ ಅದು ನಿಂಬೆಹಣ್ಣು ಚಿತ್ರಾನ್ನ ಆಗುತ್ತೆ. ನಾನು ಹಾಗೇ ವೆಜಿಟೇಬಲ್ಸ್ ಕಟ್ ಮಾಡಿದ್ದೀನಿ. ತೆಂಗಿನಕಾಯಿದ್ದೀನಿ ಜಾಸ್ತಿ, ಒಂದು ಚಿಕ್ಕ ಬೋಲಲ್ಲಿ ಅರ್ಧ ಬೋಲ್ ಹಾಕಿದ್ದೀನಿ ತೆಂಗಿನ ತುರಿನ. ಇದು ತೆಂಗಿನಕಾಯಿ ಚಿತ್ರಾನ್ನ ಆಗಿರೋದ್ರಿಂದ ಅದೇ ಮೇಯ್ನು. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಎಲ್ಲ ಅದುವಾಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡೋದಕ್ಕೇ. ತಿಂತಿದೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಫ್ರೈ ಮಾಡಿಟ್ಟಿರೋಂಥ ಶೇಂಗಾ ಬೀಜ, ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ಮತ್ತು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ನೋಡಿ. ಇವಾಗ ನಾವು ರೈಸನ್ನೆಲ್ಲನೂ ಹಾಕ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಲ್ಲ, ಹಾಗಾಗಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ. ಮಕ್ಕಳಿಗೆ ವೆರೈಟಿ ನೋಡಿ ಕಲಸಿಟ್ಟಿದ್ದೀನಿ, ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಆಹಾ, ನೋಡ್ತಾಯಿದ್ರೆ ಬಾಯಿನಲ್ಲಿ ನೀರೇ ಬರ್ತಾಯಿದೆ. ಒಳ್ಳೆ ಗಮ್ ಅಂತ ಇದೆ ತುಪ್ಪ ಹಾಕಿರೋದ್ರಿಂದ. ನೋಡಿ, ಇನ್ನೊಂದು ಸ್ವಲ್ಪ ಸೇರಿಸಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕಡಿಮೆ ಆಯಿತು ಅಂದ್ಬಿಟ್ಟು ಇದನ್ನು ಕೂಡ ಸೇರಿಸ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ತಿನ್ನೋದಕ್ಕೆಲ್ಲವ ಆರಾಮಾಗಿರುತ್ತೆ, ತಿನ್ಬೋದು ನೀಟಾಗಿ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನೋಡ್ತಾಯಿದ್ರೇ ಕಣ್ಣು ಕುಕ್ಕೋ ಆಗಿದೆ. ಹೆಲ್ತಿ ಫುಡ್ ಇವೆಲ್ಲವ. ಹಾಗಾಗಿ ಮಕ್ಕಳಿಗೆ ತಾವು ಕೂಡ ಮನೆಯಲ್ಲಿ ಮಾಡಿಕೊಡಿ.
ಹೊರ್ಗಡೆ ಎಲ್ಲ ಜಾಸ್ತಿ ತಿನ್ನಿಸೋದು ಕಡಿಮೆ ಮಾಡಿ. ನೀವು ಆದಷ್ಟು ಹೋಮ್ ಮೇಡು ಮನೆಯಲ್ಲೇ ತಿನ್ನಿಸೋಕ್ಕೆ ಮಕ್ಳಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇದೆ ನೋಡ್ತಾ ಇದ್ದರೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ವಾವ್, ಸೂಪರಾಗಿದೆ, ಬಾಯಿ ನೀರೇ ಬರ್ತಾಯಿದೆ ನೋಡಿ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ತೆಂಗಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ, ಮಕ್ಳು ಮಾಡಿಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್.